distribution of membership certificates and ID cards to new members of CASIA, and also recognition of entrepreneurs on this day. It is the program today. We'll start the program with Nadagita. I request all the members to ಕಾಸಿಯಾದ ಅಧ್ಯಕ್ಷರಾದ ಶಶಿಧರ್ ಶೆಟ್ಟಿ ಅವರು ಎಲ್ಲರನ್ನು ಸ್ವಾಗತ ಮಾಡಲಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನಾವು ಇವತ್ತು ನಮ್ಮ ಯಾರು ಹೊಸ ಮೆಂಬರ್ ಆಗಿದ್ದಾರೆ ಅವರಿಗೆ ಮೆಂಬರ್ ಸರ್ಟಿಫಿಕೇಟ್ ಮತ್ತು ID ಕಾರ್ಡ್ ಇಶ್ಯೂ ಮಾಡಿಕೊಂತ ಈ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ನಮ್ಮ ಮೆಂಬರ್ಶಿಪ್ ಕಮಿಟಿ ಚೇರ್ಮನ್ ಆದ R. ರಾಜು ಪಾಸ್ಟ್ ಪ್ರೆಸಿಡೆಂಟ್ ನಾನು ಅಚೀವರ್ಸಿಗೆ ಒಂದು 6 ಜನಕ್ಕೆ ಅವಾರ್ಡ್ ಕೊಡಬೇಕಂತ ಒಂದು ಪ್ಲ್ಯಾನ್ ಮಾಡಿದ್ದೀವಿ. ಸಿ ಪ್ರಕಾಶ್ ಅವರು ರಾಮಂದು ಕ್ರಿಯೇಟಿವ್ ಮಾಡೆಲ್ ಶ್ರೀರಾಮ ಜನ್ಮಭೂಮಿನಲ್ಲಿ ನಿಮ್ಮದು ಮಾಡೆಲ್ ಅಪ್ರೂವ್ ಆಗಿದೆ. ಅದಕ್ಕೆ ಹಾಗೆ ಜಗದೀಶ್ DV ಅವರು ಬೆಸ್ಟ್ ಸಿಲ್ಕ್ ಸ್ಯಾರಿ ಮ್ಯಾನುಫ್ಯಾಕ್ಚರಿಂಗ್ ಅವಾರ್ಡ್ ತಗೊಂಡಿದ್ದಾರೆ. BS ಶ್ರೀನಿವಾಸನ್ ಅವರು ಇನೋವೇಷನ್ ಇನ್ MSME ಸೆಕ್ಟರ್ ಅಂತೇಳಿ. ಹಾಗೆ ನಮ್ಮ ಮಲ್ಲೇಶ್ ಅವರು ಸೇಲ್ಸ್ ಎಕ್ಸಲೆನ್ಸ್ ಅವಾರ್ಡ್ ಬಂದಿದೆ ಅವರಿಗೆ. ಸದಾಶಿವಮಯ್ಯನವರು ಬಂದಿಲ್ಲ, ಅವ್ರಿಗೂ ಕೂಡ ಕರ್ನಾಟಕ ಅವಾರ್ಡ್ ಬೈ ವಿಜಯ ಕರ್ನಾಟಕ ಸಿಕ್ಕಿದೆ. ಆಮೇಲೆ ಶ್ರೀ ರಮೇಶ್ ಬೆಸ್ಟ್ ಲೋಗೋ ಡಿಸೈನ್ ಶ್ರೀರಾಮ ಜನ್ಮಭೂಮಿ ಶ್ರೀರಾಮ ಮಂದಿರ ಉದ್ಘಾಟನೆ ಬೆಸ್ಟ್ ಲೋಗೋ
ಇವತ್ತು ಯಾರು ಹೊಸ ಮೆಂಬರ್ ಇದ್ದಾರೆ ಕಾಸಿಯಾಗೆ ಇವತ್ತು ಮೆಂಬರ್ಶಿಪ್ ಅಪ್ರೂವ್ ಆಗಿರುವಂಥದ್ದು ಈ ವರ್ಷ. ಎಲ್ಲರೂ ಕೂಡ ನಿಮ್ಮನ್ನು ಕಾಸಿಯಾ ಫ್ಯಾಮಿಲಿಗೆ ಸ್ವಾಗತ ಬಯಸ್ತಾ ಇದ್ದೀನಿ. ನಮ್ಮ ಆಫೀಸ್ಗಾರರು ಕೂಡ ಸ್ವಾಗತ ಬಯಸ್ತಾ ಇದ್ದೀನಿ. ಹಾಗೆ ಕಾಸಿಯಾದ ಬಗ್ಗೆ ನಮ್ಮ ಉಪಾಧ್ಯಕ್ಷರು ಬ್ರೀಫ್ ಮಾಡ್ತಾರೆ. ನಾನೊಂದು ಫ್ಯೂ ವರ್ಡ್ಸ್ ಅಷ್ಟೇ ಹೇಳ್ತೀನಿ. ಈ ಸಂಸ್ಥೆ 1949 ಪ್ರಾರಂಭ ಆಗಿತ್ತು ಕಾಸಿಯಾ. ನಮ್ಮ ಉದ್ದೇಶ ಏನಂದರೆ ಇಲ್ಲಿಯ ಸದಸ್ಯರು ಸಣ್ಣ ಕೈಗಾರಿಕೆಗಳು, ಆವಾಗ ಸಣ್ಣ ಕೈಗಾರಿಕೆ ಸ್ವಲ್ಪ ಹತ್ರ ಕಾಸಿಯಾ ಸಂಸ್ಥೆಯು ಆವಾಗ 1914 ಪ್ರಾರಂಭ ಆಗುವಾಗ ಸಣ್ಣ ಕೈಗಾರಿಕೆಗಳ ಕಷ್ಟ ಸುಖಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಪ್ರಾರಂಭವಾಗಿತ್ತು ಆವಾಗ. ಈಗ ಅದು ಸೂಕ್ಷ್ಮ ಮತ್ತು ಸಣ್ಣ ಕೈಗಾರಿಕೆಗಳ ಸಂಘ ಆಗಿದೆ. ನಮ್ಮಲ್ಲಿ ಸೂಕ್ಷ್ಮ ಮತ್ತು ಸಣ್ಣ ಕೈಗಾರಿಕೆಗಳಿಗೆ ಮಾತ್ರ ನಾವು ಮೆಂಬರ್ಶಿಪ್ ಕೊಡ್ತೀವಿ. ಈಗಾಗಲೇ ನಮ್ಮ ಹತ್ರ 12,000+ ಮೆಂಬರ್ ಇದ್ದಾರೆ. ಆಮೇಲೆ ಒಂದು ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲಾ ಮಟ್ಟದ ಹಾಗೂ ಬೆಂಗಳೂರಿನ ಬೇರೆ ಬೇರೆ ಸಣ್ಣ ಕೈಗಾರಿಕಾ ಸಂಘಗಳು ನಮ್ಮ ಸಂಘದ ಜೊತೆಗೆ ಅಫಿಲಿಯೇಟ್ ಆಗಿದ್ದಾವೆ. ನಾವು ನಮ್ಮ ಕಾರ್ಯಕ್ಷೇತ್ರ ಎಂಟೈರ್ ಕರ್ನಾಟಕ ಇರುತ್ತೆ. ಕಾಸಿಯಾ ರಾಜ್ಯ ಸರ್ಕಾರದ ಹಲವೊಂದು ಬೋರ್ಡ್ಗಳಲ್ಲಿ ರೆಪ್ರೆಸೆಂಟೇಷನ್ ಹೊಂದಿದೆ. KSIDC ಬೋರ್ಡಲ್ಲಿ ಕಾಸಿಯಾ ಪ್ರೆಸಿಡೆಂಟ್ ಡೈರೆಕ್ಟರ್ ಆಗಿರ್ತಾರೆ. ಆಮೇಲೆ GTDC, ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್, DIC, VTPC ಎಲ್ಲ ಕಡೆನೂ ಕೂಡ ನಾವು ಬೋರ್ಡಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ. ಹಾಗೆ ಸೆಂಟ್ರಲ್ ಗೌರ್ಮೆಂಟ್ MSME ಬೋರ್ಡ್ ಇರ್ಬೋದು, ರ್ಯಾಂಪ್, ಸಿಪೆಕ್ ಕಮಿಟಿ ಎಲ್ಲದರಲ್ಲೂ ಕೂಡ ಕಾಸಿಯಾಕ್ಕೆ ರೆಪ್ರೆಸೆಂಟೇಷನ್ ಇದೆ. ನಾವು ನಮ್ಮ ಸದಸ್ಯರ ಹಾಗೂ ಎಲ್ಲ ಸಣ್ಣ ಕೈಗಾರಿಕೆಗಳು ನಮ್ಮ ಸದಸ್ಯತ್ವ ಇದ್ದವರಿಗೆ ಮಾತ್ರ ಅಲ್ಲ, ಯಾವುದೇ ಸಣ್ಣ ಕೈಗಾರಿಕೆಗಳು ಯಾವುದೇ ಸಮಸ್ಯೆ ತಗೊಂಡು ಬಂದರೂ ಕೂಡ ಕಾಸಿಯಾ ಅದನ್ನು ಬಗೆಹರಿಸಲಿಕ್ಕೆ ಶಕ್ತಿ ಮೀರಿ ಪ್ರಯತ್ನಿಸುತ್ತೆ. ಈ ಸಂದರ್ಭದಲ್ಲಿ ಇನ್ನೊಮ್ಮೆ ತಮ್ಮೆಲ್ಲರನ್ನು ಕೂಡ ಕಾಸಿಯಾದ ಫ್ಯಾಮಿಲಿಗೆ ವೆಲ್ಕಮ್ ಮಾಡ್ತಾ ನಾನು 2 ಮಾತನ್ನು ಮುಗಿಸ್ತೇನೆ. ಎಲ್ಲರನ್ನು ಸ್ವಾಗತ ಮಾಡಿದಂತ ಕಾಸಿಯಾ ಅಧ್ಯಕ್ಷರಾದ ಶಶಿಧರ್ ಶೆಟ್ಟಿ ಅವರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಮಾಡೋಣ. ನಮ್ಮ ಎಲ್ಲ ಉದ್ಯಮಿಗಳು ನಮ್ಮ ದಿನನಿತ್ಯದ ಕೆಲಸದಲ್ಲಿ ನಾವು ಸುಮಾರು ಕೆಲಸಗಳನ್ನ ವಿಭಿನ್ನವಾಗಿ ಮಾಡಿರ್ತೀವಿ. ಆದ್ರೆ ಆ ವಿಭಿನ್ನವಾದ ಕೆಲಸಗಳನ್ನ ಎಲ್ಲಾದ್ರೂ ಒಂದು ಕಾಂಪಿಟೇಷನ್ಸ್ ಅಲ್ಲಿ ನಾವು ರೆಕಗ್ನಿಷನ್ಸ್ ಮಾಡಿದಾಗ ಅದೊಂದು ರೆಕಗ್ನಿಷನ್ಸ್ ಅಲ್ಲಿ ಸಿಗುವಂತ ಒಂದು ಸಂತೋಷ ಮೋಸ್ಟ್ಲಿ ನಮಗೆ ಎಷ್ಟೇ ದುಡ್ಡು ಕೊಟ್ಟರು ಸಿಗೋದಿಲ್ಲ ಅಂತ ಅನ್ಸುತ್ತೆ. ಅದೇ ಒಂದು ಈ ತರ ಇಂಡಸ್ಟ್ರಿಯಲ್ ಕಾಂಪಿಟೇಷನ್ಸ್ ಲೆವೆಲ್ ಅಲ್ಲಿ ಕೆಲವು ಇಂಡಸ್ಟ್ರಿಯಲ್ ಎಂಟರ್ಪ್ರಿನರ್ಸ್ ಒಂದು ಅಪ್ರಿಸಿಯೇಷನ್ ಅವಾರ್ಡ್ಸ್ ಅನ್ನ ತಗೊಂಡಿರ್ತಾರೆ. ಅವರನ್ನ ನಾವು ಕಾಸಿಯಾದಲ್ಲಿ ಎಲ್ಲ ಆಫೀಸ್ ಬೇರರ್ಸ್ ಅವ್ರನ್ನ ಇಲ್ಲೊಂದು ರೆಕಗ್ನಿಷನ್ಸ್ ಮಾಡಬೇಕು ಅಂತ ಅನ್ಕೊಂಡು ಈ ನೂತನ ಸದಸ್ಯರ ಒಂದು ಮೀಟಿಂಗ್ ನಲ್ಲಿ ಅವರಿಗೆ ಕೊಡಬೇಕು ಅಂತ ನಿರ್ಧರಿಸಿದ್ದೇವೆ. ಹಾಗಾಗಿ ಆ ಎಲ್ಲ ಒಂದು ಅವಾರ್ಡೀಸ್ ಹೊಂದಿದ್ದಾರೆ. ಸೊ ಅವ್ರನ್ನ ಈಗ ರೆಕಗ್ನಿಷನ್ ಮಾಡುವಂತ ಒಂದು ಸಮಯ. ನಮ್ಮ ಎಲ್ಲ ಕಾಸಿಯಾ ಆಫೀಸ್ ಬೇರರ್ಸ್ ಮತ್ತೆ ನಮ್ಮ ಮೆಂಬರ್ಶಿಪ್ ಕಮಿಟಿ ಚೇರ್ಮನ್ ಅವರು ಅವರಿಗೆ ಅವಾರ್ಡ್ ಕೊಡಲಿಕ್ಕೆ ಸಹಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಮೊದಲನೇದಾಗಿ ಶ್ರೀ ಸಿ ಪ್ರಕಾಶ್, ಪರಿಸಿದ್ಧಿ ಇಂಜಿನಿಯರ್ಸ್ ಬೆಂಗಳೂರು, ಅಪ್ರಿಸಿಯೇಷನ್ ಫಾರ್ ಕ್ರಿಯೇಟಿವ್ ಮಾಡಲ್. ಜನಕ್ಕೆ ಒಂದು ಮೆಸೇಜ್ ಕೊಡಕ್ಕೆ ಏನಾದ್ರು ಒಂದು ಆಕೃತಿನ ಮಾಡಬೇಕು ಅಂತ ಒಂದು ರಿಕ್ವೈರ್ಮೆಂಟ್ ಬಂದಿತ್ತು. ಆಗ ಎಂಜಿನಿಯರಿಂಗ್ ಲೈನ್ ಅಲ್ಲಿ ಏನ್ ಮಾಡ್ಬೋದು, ಅದು ಇಂಟರ್ನ್ಯಾಷನಲ್ ಸ್ಪಾಟ್ ಆಗತ್ತೆ. ಇನ್ ಮುಂದೆ ಬಹಳಷ್ಟು ಜನ ವಿವಿಧ ದೇಶಗಳಿಂದ ಬರ್ತಾರೆ, ಅವ್ರಿಗೆ ವಾವ್ ಫ್ಯಾಕ್ಟರ್ ಇರಬೇಕು. ಅಂಥದಕ್ಕೆ ನಮ್ಮಲ್ಲಿರುವಂತ ಫ್ಯಾಕ್ಟರಿನಲ್ಲಿ ಇರುವಂತ ಒಂದು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಆರ್ಟಿಸ್ಟ್ ಒಂದು ಡಿಸೈನ್ಸ್ ನ ಕಳಿಸಿದ್ವಿ. ನಾವು 12 ಡಿಸೈನ್ಸ್ ಕಳಿಸಿದ್ವಿ. ಬೇಸಿಕಲಿ ಪ್ರಸಿದ್ಧಿ ಇಂಜಿನಿಯರ್ಸ್ ಸ್ಟೇನ್ಲೆಸ್ ಸ್ಟೀಲ್ ಅಂಡ್ MS ಫ್ಯಾಬ್ರಿಕೇಶನ್ ಮಾಡ್ತಿದೀವಿ. ಎಲ್ಲ ಏರ್ಪೋರ್ಟ್ಸ್, ಸಾಫ್ಟ್ವೇರ್ ಕಂಪನೀಸ್ ಅಂಡ್ 5-star ಹೋಟೆಲ್ಸ್ಗೆ. ಬಟ್ ಒಂದು ವರ್ಟಿಕಲ್ ನಾವು ಸ್ಕಲ್ಪ್ಚರ್ಸ್ ಕೂಡ ಮಾಡ್ತೀವಿ. ಸ್ಮಾಲ್ ಟು ಬಿಗ್ ಸ್ಕಲ್ಪ್ಚರ್ಸ್ ಫಾರ್ ಕಾರ್ಪೊರೇಟ್, 50 feet tall ಸ್ಕಲ್ಪ್ಚರ್ಸ್ ಮಾಡ್ತೀವಿ. ಸ್ಟೇನ್ಲೆಸ್ ಸ್ಟೀಲ್, MS, ಕಾಟನ್ ಸ್ಟೀಲ್, ಈ ತರದೆಲ್ಲ ಸ್ಟೀಲ್ ನಲ್ಲಿ. ಮಾಡರ್ನ್ ಆರ್ಟ್ ಸ್ಕಲ್ಪ್ಚರ್ ನಲ್ಲಿ ಹೇಗ್ ಕೊಡ್ಬೋದು, ಏನ್ ಮಾಡ್ಬೋದು, ಎಲ್ಲರೂ ಮೂರ್ತಿಗಳನ್ನ ಮಾಡ್ತಾರೆ. ಆದ್ರೆ ಡಿಫ್ರೆಂಟ್ ಸ್ಟೈಲ್ ಅಲ್ಲಿ ಫೆಸಿಟೆಡ್ ಅಂತ ಹೇಳ್ತೀವಿ ನಾವು. ಈ ತರ ನೋಡಿದ್ರೆ ಇದರಲ್ಲಿ ಎಂಜಿನಿಯರಿಂಗ್ ಚಾಲೆಂಜಸ್ ಇದೆ. ದೇರ್ ಆರ್ ಅಬೌಟ್ 382 ಪೀಸಸ್ ಯೂಸ್ ಮಾಡಿ ಡಿಫ್ರೆಂಟ್ ಆಂಗಲ್ಸ್ ಅಲ್ಲಿ ಇಟ್ಬಿಟ್ಟು ಅದನ್ನ ನೋಡಕ್ಕೆ ಚೆನ್ನಾಗಿ ಕಾಣಿಸ್ಬೇಕು ಅನ್ನೋದೇ ಒಂದು ದೃಷ್ಟಿ. ಯಾಕೆ ಇದೇ ಸೆಲೆಕ್ಟ್ ಆಯ್ತು ಅಂತಂದ್ರೆ ರಾಮಾಯಣದಲ್ಲಿ
ಅಳಿಲಿನ ಸೇವೆ ಎಲ್ರಿಗೂ ಗೊತ್ತಿದೆ, ಅದನ್ನ ಎಕ್ಸ್ಪ್ಲೇನ್ ಮಾಡೋದು ಬೇಕಾಗಿಲ್ಲ. ಈವನ್ ಪ್ರೈಮ್ ಮಿನಿಸ್ಟರ್ ಕೂಡ ನಾವೆಲ್ಲರೂ ಅಳಿಲಿನ ಸೇವೆ ಹೇಗೆ ರಾಮಾಯಣ ನಡೀತು ಹಾಗೆ ನಮ್ಮ ಸೇವೆನ ಭಾರತ ದೇಶಕ್ಕೆ ಮಾಡಿದ್ರೆ ನಾವು ನಿಜವಾದ ಇದನ್ನ ತಲುಪುವ ಮೆಸೇಜ್ ಕೊಡ್ತೀವಿ. ಇದು ಒಂದು ಸೆಲೆಕ್ಟ್ ಆಯ್ತು. ಅದು 15 ಅಡಿ ಹೈಟ್ ಇದೆ, ಕಾಟನ್ ಸ್ಟೀಲ್ ಅಲ್ಲಿ ಮಾಡಿದೀವಿ, ಹಾಲೋ. ಇದನ್ನ ಅಯೋಧ್ಯೆ ರೈಲ್ವೆ ಸ್ಟೇಷನ್ ಅಲ್ಲಿ ಏಟ್ರಿಯಂ ನಲ್ಲಿ ಇಟ್ಟಿದೀವಿ. ಇದೇ ತರದ್ದು ಇನ್ನಷ್ಟು ಕೂಡ ಮಾಡ್ತಾ ಇದೀವಿ. ಅದರಿಂದ ಅಲ್ಲಿನ ಒಂದು ರಿಕ್ವೈರ್ಮೆಂಟ್ ಕೂಡ ಬರ್ತಿದೆ. ಸೊ ಇದು ಚಾಲೆಂಜ್ ಫಾರ್ ಆರ್ಟ್ ಅಂಡ್ ಎಂಜಿನಿಯರಿಂಗ್. ನಾವು ಎಂಜಿನಿಯರಿಂಗ್ ಪಾರ್ಟ್ ಆಫ್ ಆರ್ಟ್ ಮಾಡ್ತೀವಿ. ಥ್ಯಾಂಕ್ ಯು. In appreciation of the award received for the best silk saree manufacturing, ನೀವು ಮಾತಾಡ್ತೀರಾ ಜಗದೀಶ್? ಏನಿಲ್ಲ. ಹಾಸನ್ ಇಂಪ್ರೂವ್ ಎಲೆಕ್ಟ್ರಾನಿಕ್ಸ್. ಒಂದೆರಡು ಮಾತಾಡ್ತೀರಾ ಸರ್? ಎರಡೇ ನಿಮಿಷ. Yes, sir. Thank you, President, and thank you, General Secretary of CASIA. The email triggered me why I should not apply for the innovation of IMA Awards in New Delhi. IMA is All India this Management Association, and it's a prestigious award for innovation. With my 40 years of experience in manufacturing in electronics for defense communication, during the COVID time, there was a request from the wooden toy industries of Kinnal and Chenpatna to help them revive, accelerate, and exponentially grow the wooden toy sector. And during that clarion call given by the Prime Minister on that day, on September of 2020, Chenpatna is about 70 kilometers away from Bangalore, and they have not done any innovation in the last 6 generations of toy industry. So we took up this challenge in 2020, and 2 years we have been working with the artisans and the craftsmen to put embedded systems and IoT in the wooden toy sector for the first time in the world. And this is a joint project along with Indian Institute of Science, Karnataka Forest Department, Indian Wood Science and Technology, and for the first time, MSME with domain expertise was called in to rope in the innovation. This is an achievement for the social cause, and I'm giving this whole innovation free of charge for the artisans and the craftsmen of these two particular clusters. Thank you. He is a proprietor for New Bangalore Boardrooms. In appreciation of the awards received for sales finance excellence through all over India. ನಮಸ್ಕಾರ ಎಲ್ಲರಿಗೂ. ಮೊದಲನೇದಾಗಿ ಇವತ್ತು ನಮ್ಮ ಅಧ್ಯಕ್ಷರು ಮತ್ತೆ ನಮ್ಮ
ಆಫೀಸ್ ಬೇರರ್ಸ್ ಮತ್ತೆ ಎಲ್ಲ ನಮ್ಮ ಕೌನ್ಸಿಲ್ ಮೆಂಬರ್ಸ್, ಇವತ್ತೇನು ನಮ್ಮ ಅಚೀವರ್ಸ್ಗೆ ಅವಾರ್ಡ್ ಏನು ಇವತ್ತೇನು ಸನ್ಮಾನ ಮಾಡ್ಕೊಂಡಿದ್ರು, ಇದನ್ನ ಕೌನ್ಸಿಲ್ ಮೀಟಿಂಗ್ ದಿವಸ ಇಟ್ಕೋಬೇಕು ಅಂತ ಹೇಳಿ ಡಿಸ್ಕಷನ್ ಆಗಿತ್ತು. ಅವತ್ತು ಕೌನ್ಸಿಲ್ ಮೀಟಿಂಗ್ ಅಲ್ಲಿ ಎವ್ರಿ ಮಂತ್ ನಡೆಯೋ ಕೌನ್ಸಿಲ್ ಮೀಟಿಂಗ್ ಅಲ್ಲಿ ಡಿಸ್ಕಸ್ ಆಯ್ತು. ಬಟ್ ಆದ್ರೆ ಅವತ್ತೆಲ್ಲ ಡಿಸೈಡ್ ಮಾಡಿದ್ದೇನಪ್ಪ ಅಂದ್ರೆ ಎಲ್ಲ ಹೊಸ ಮೆಂಬರ್ಸ್ ಇವತ್ತು ಕಾಸಿಯಾಗಿ ಬರ್ತಾ ಇದ್ದಾರೆ, ಕಾಸಿಯಾ ಫ್ಯಾಮಿಲಿಗೆ ಎಲ್ಲರೂ ಬರ್ತೀರಾ. ಅವತ್ತು ಈ ಅಚೀವರ್ಸ್ಗೆ ಅವಾರ್ಡ್ ಅಥವಾ ಸನ್ಮಾನ ಮಾಡಿದ್ರೆ ಅವ್ರಿಗೂ ಏನೋ ಒಂದು ಹೊಸಬರಿಗೆ ಕಾಸಿಯಿಂದ ಒಂದು ಏನೋ ಇಲ್ಲಿ ಅಚೀವ್ ಮಾಡೋ ಅಂತವ್ರಿಗೆ ಏನಾದ್ರು ಒಂದು ಸಿಗುತ್ತೆ. ಮುಂದಿನ ದಿನಗಳಲ್ಲಿ ಅಚೀವ್ಮೆಂಟ್ ಎಲ್ಲರೂ ಮಾಡ್ಬೋದು. ಬರೀ ದೊಡ್ಡ ದೊಡ್ಡ ಇಂಡಸ್ಟ್ರಿ ಅವರೇ ಮಾಡ್ಬೇಕಾಗಿಲ್ಲ, ಸಣ್ಣ ಪುಟ್ಟ ಇಂಡಸ್ಟ್ರಿ ಅವರು ಮಾಡ್ಬೋದು ಅನ್ನೋದನ್ನ ಕಾಸಿಯ ತೋರಿಸ್ಕೊಡೋಕ್ಕೋಸ್ಕರ ಇವತ್ತು ನಮ್ಮ ಎಂಟೈರ್ ಅಧ್ಯಕ್ಷರು ಮತ್ತೆ ಆಫೀಸ್ ಬರೋ ಎಲ್ಲ ತೀರ್ಮಾನ ತಗೊಂಡು ಇವತ್ತು ಇಟ್ಕೊಂಡಿರೋದಕ್ಕೆ ನನಗೂ ಸಹ ಮೊದಲನೇ ಬಾರಿ ಇದು ಅವಾರ್ಡ್ಸ್ ನಾನು ಎವ್ರಿ ಇಯರ್ ತಗೋತಾ ಇರ್ತೀನಿ. ನಾನು ಪವರ್ ಟೂಲ್ಸ್ ಬಿಸ್ನೆಸ್ ಮಾಡ್ತಾ ಇದ್ದೀನಿ. ಮೊದಲನೇ ಬಾರಿ ಆಫೀಸ್ ಬೇರರಾಗಿ ಕಾಸಿಯಾದಲ್ಲಿ ನನಗೂ ಸನ್ಮಾನ ಮಾಡೋದಕ್ಕೆ ಕಾಸಿಯಾ ಆಫೀಸ್ ಬೇರೋ ತಂಡ ಮತ್ತೆ ಎಲ್ರಿಗೂ ಧನ್ಯವಾದಗಳು. ಆದ್ರೆ ಮತ್ತೊಂದು ನಾನು ಇವತ್ತು ಹೇಳಬೇಕಾದ ಸಂಗತಿ ಏನಿದೆ ಅಂದ್ರೆ ಇವತ್ತು ನೀವು ಎಲ್ಲರೂ ಇವತ್ತು ಬಂದಿದ್ದೀರಾ. ಕಾಸಿಯಾ ಚಿಕ್ಕದಾಯ್ತು. ನಾವು ಆಕ್ಚುಲಿ ಇಷ್ಟೆಲ್ಲ ಜನ ಸೇರ್ತೀರಾ ಅಂದ್ರೆ ಆಡಿಟೋರಿಯಂ ಎಲ್ಲ ಫಿಕ್ಸ್ ಮಾಡ್ಬೋದಾಗಿತ್ತು. ಬಟ್ ಲಾಸ್ಟ್ ಟೈಮ್ ನಾವು ಮಾಡಿದಾಗ ಕಮ್ಮಿ ಪ್ರೆಸೆಂಟ್ಸ್ ಇತ್ತು, ಹಂಗಾಗಿ ಇಲ್ಲೇ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ಆದ್ರೂ ಪರವಾಗಿಲ್ಲ, ಚೆನ್ನಾಗತ್ತೆ ಇಲ್ಲೇನೆ. ದಯವಿಟ್ಟು ಎಲ್ರು, ನಾನು ಕಾಸಿಯಾಗೆ ಏನ್ ಇವತ್ತು ಆಫೀಸ್ ಬೇರರ್ ಆಗಿದ್ದೀನಿ ಅಂದ್ರೆ ಸುಮ್ಮನೆ ಆಫೀಸ್ ಬೇರರ್ ಆಗಿಲ್ಲ. ನಾನು ಆಲ್ಮೋಸ್ಟ್ 12ರಿಂದ 13 ವರ್ಷ ಸ್ವಲ್ಪ ನನ್ನ ಕೈಲಾಗಿದ್ದು ಸೋಷಿಯಲ್ ವರ್ಕ್ ಮಾಡ್ಕೊಂಡು ನನ್ನ ಬಿಸ್ನೆಸ್ ಡೆವಲಪ್ ಮಾಡ್ಕೊಂಡು ನಮ್ ಜೊತೆ ಇರೋರು ಎಲ್ರು ಜೊತೆ ಕರ್ಕೊಂಡು ಹೋಗ್ತಾ ಇರೋದ್ರಿಂದ ನಾವು ಇವತ್ತು ಈ ಅವಾರ್ಡ್ ತಗೊಳಕ್ಕೆ ಅನುಕೂಲ ಆಗಿದೆ. ಹಾಗಾಗಿ ತಾವುಗಳೆಲ್ಲರೂ ಇವತ್ತೇನ್ ಕಾಸಿಯಾ ಮೆಂಬರ್ಸ್ ಜೊತೆಗೆ ನಿಮ್ ಬಿಸ್ನೆಸ್ ಡೆವಲಪ್ ಮಾಡ್ಕೊಂಡು ಕಾಸಿಯಾ ಮೆಂಬರ್ಗೆ ಸ್ಮಾಲ್ ಇಂಡಸ್ಟ್ರೀಸ್ಗೆ ಏನಾದ್ರು ಸಹಕಾರ ಮಾಡಿ. ನಿಮ್ಮ ಅಕ್ಕಪಕ್ಕ ತುಂಬಾ ಜನ ಇರ್ತಾರೆ. ಇಲ್ಲಿ ಏನ್ ಬರುತ್ತೆ ಮೆಸೇಜ್ ಕಾಸಿಯಾದಿಂದ ಗವರ್ಮೆಂಟ್ ಇಂದ ಏನ್ ಮೆಸೇಜ್ ಇದೆ ಆ ಮೆಸೇಜ್ ನ ಅಕ್ಕಪಕ್ಕದವ್ರಿಗೆ ನೀವುಗಳು ಸ್ಪ್ರೆಡ್ ಮಾಡಿದ್ರೆ ಎಲ್ಲಾ ಸ್ಮಾಲ್ ಇಂಡಸ್ಟ್ರೀಸ್ ಅವರು ದೊಡ್ಡದಾಗ ಆಗ್ತಾರೆ ಅಂತ ಹೇಳಿ ನನ್ನ ಭಾವನೆ ಇದೆ. ಇದಕ್ಕೆ ನನಗೆ ಮಾತಾಡೋಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. 15th and 16th. 15th and 16th, day after tomorrow and other next day, ಕಾಸಿಯಾ ಆಡಿಟೋರಿಯಂ ಅಲ್ಲಿ ನಾವು ಆಲ್ ಇಂಡಿಯಾ SME ಕನ್ವೆನ್ಷನ್ ಮಾಡ್ತಿದ್ದೀವಿ. ಐಮಾ ಯಾರು ನಮ್ಮ ಶ್ರೀನಿವಾಸನ್ ಅವಾರ್ಡ್ ಕೊಟ್ಟಂತ ಒಂದು ಸಂಸ್ಥೆ ಅದು. ಐಮಾ ಜೊತೆಗೆ ಕಾಸಿಯಾ ಸೇರ್ಕೊಂಡು ಆಲ್ ಇಂಡಿಯಾ SME ಕನ್ವೆನ್ಷನ್ ಮಾಡ್ತಾ ಇದೆ. ಅದು ಎಲ್ಲರೂ ರಿಜಿಸ್ಟರ್ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಒಂದು 2 days ನೀವೆಲ್ಲ ಹೊಸ ಮೆಂಬರು, ನಿಮ್ಮ ಇವತ್ತು ಮೀಟಿಂಗ್ ಆಗಿ 2ನೇ ದಿನಕ್ಕೆ ಆ ಪ್ರೋಗ್ರಾಮ್ ಆಗ್ತಾ ಇದೆ. ಇಂಪಾರ್ಟೆಂಟ್ ಸಬ್ಜೆಕ್ಟ್ಸ್ ಎಲ್ಲ ಇದ್ದಾವೆ. ದಯವಿಟ್ಟು ಎಲ್ಲರೂ 2 days ಪ್ರೋಗ್ರಾಮ್ಗೆ ರಿಜಿಸ್ಟರ್ ಮಾಡಿ ಪಾರ್ಟಿಸಿಪೇಟ್ ಮಾಡ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ನಿಮ್ಮ ಈ ನ್ಯೂ ಮೆಂಬರ್ಸ್ ವಾಟ್ಸ್ಆಪ್ ಗ್ರೂಪ್ ಇದೆ, ಆ ಗ್ರೂಪ್ ಅಲ್ಲಿ ಲಿಂಕ್ ಕಳಿಸ್ತೀವಿ. ದಯವಿಟ್ಟು ರಿಜಿಸ್ಟರ್ ಮಾಡ್ಕೊಳ್ಳೋದಲ್ಲದೆ ಎಲ್ಲರೂ ಬರ್ಬೇಕಂತ ಇನ್ನೊಮ್ಮೆ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನಾವು ಕಾಸಿಯಾದಲ್ಲಿ ಆಲ್ ಓವರ್ ದಿ ಸ್ಟೇಟ್ ಈ ಸಲ ಡಿಸ್ಟ್ರಿಕ್ಟ್ ಲೆವೆಲ್ ಮತ್ತೆ ಇಲ್ಲಿ ಎಲ್ಲ ಕಡೆ ಸುಮಾರು ಕಾರ್ಯಕ್ರಮಗಳನ್ನು ಮಾಡ್ಕೊಳ್ತಾ ಬರ್ತಿದ್ದೀವಿ. ಆ ಎಲ್ಲ ಕಾರ್ಯಕ್ರಮಗಳನ್ನು ಕಾಸಿಯಾ ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡ್ತೀವಿ. ಇಂಪಾರ್ಟೆಂಟ್ ಸಬ್ಜೆಕ್ಟ್ಸ್ ಇಂಡಿವಿಜುವಲ್ ಪರ್ಸನ್ ಸ್ಪೀಕರ್ ವೈಸ್ ನಿಮಗೆ ವಿಡಿಯೋ ಅಪ್ಲೋಡ್ ಆಗಿದೆ. ಕಾಸಿಯಾ ನ್ಯೂಸ್ ಅಂತೇಳಿ ಯೂಟ್ಯೂಬ್ ಚಾನಲ್ ನೇಮ್ KASSIANEWS ಕಾಸಿಯಾ ನ್ಯೂಸ್. ನೀವು ಕಾಸಿಯಾ ನ್ಯೂಸ್ಗೆ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಬೇಕಂತ ಎಲ್ಲರನ್ನ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಮ್ಮ ವೈಸ್ ಪ್ರೆಸಿಡೆಂಟ್ ಅಂತ ಆದಂತ ರಾಜಗೋಪಾಲ್ ಅವರು, ಕಾಸಿಯಾ ವೈಸ್ ಪ್ರೆಸಿಡೆಂಟ್ ರಾಜಗೋಪಾಲ್ ಅವರು ಕಾಸಿಯಾ ಬಗ್ಗೆ ಒಂದು ಇಂಟ್ರಡಕ್ಷನ್ಸ್ ಕೊಡಲಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನಮಗೆ ಈಗಾಗಲೇ ಸಂಕ್ಷಿಪ್ತವಾಗಿ ನಮ್ಮ ಅಧ್ಯಕ್ಷರು ಈಗಾಗಲೇ ಕಾಸಿಯಾ ಸಂಸ್ಥೆ ಬಗ್ಗೆ ತಮಗೆಲ್ಲ ತಿಳುವಳಿಕೆ ನೀಡಿದ್ದಾರೆ. ನಮ್ಮದು ಕಾಸಿಯಾ ಅಂದರೆ ಸಣ್ಣ ಕೈಗಾರಿಕೆಗಳ ಸಂಘ ಏನಿದೆ, ಸೂಕ್ಷ್ಮ ಮತ್ತು ಸಣ್ಣ ಕೈಗಾರಿಕೋದ್ಯಮಿಗಳ ತೊಂದರೆಗಳ ನಿವಾರಣೆಗೆ ಮತ್ತು ಅಭಿವೃದ್ಧಿಗೆ ಬೇಕಾಗುವಂಥ ಕೆಲಸ ಮಾಡುವಂಥ ನಿಟ್ಟಿನಲ್ಲಿ ಈ ಸಂಘ ಸ್ಥಾಪನೆಗೊಂಡಿದೆ. ಸುಮಾರು 75 ವರ್ಷಗಳ ಕಾಲ ಆ ಟೈಮ್ ಈಗಾಗಲೇ ಆಗಿದೆ. ಈ ನಮ್ಮ ಏನು ನಾವು ತಾವೆಲ್ಲ ಕುಳಿತುಕೊಂಡಿದ್ದೀರ ಈ ಕಟ್ಟಡ ಸಹ ನಮ್ಮ ಸಂಘಕ್ಕೆ ಸೇರಿತ್ತು. ಈ ಸಂಘ ಈ ಬಿಲ್ಡಿಂಗ್ ಕೂಡ ಸಂಘಕ್ಕೆ ಸೇರಿದ್ದು.
ಇದರಲ್ಲಿ ಹಲವಾರು ಚಟುವಟಿಕೆಗಳು ನಡೀತವೆ. ಎವ್ರಿ ಮಂತ್ ನಮ್ಮದು ಕೌನ್ಸಿಲ್ ಮೀಟಿಂಗ್ ನಡೆಯುತ್ತೆ. ಒಂದು 60 ಜನ ನಮಗೆ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಇರ್ತೀವಿ. ಪ್ರತಿ ವರ್ಷ ನಮ್ಮ ಎಲೆಕ್ಷನ್ ನಡೀತದೆ. ಎಲೆಕ್ಷನ್ 60 ಜನ ಕೌನ್ಸಿಲ್ ಮೆಂಬರ್ಸ್ ಎಲೆಕ್ಷನ್ ಮಾಡ್ತೀವಿ. ಮತ್ತು 5 ಜನ ಆಫೀಸ್ ಬೇರರ್ಸ್, ಒಬ್ಬ ಪ್ರೆಸಿಡೆಂಟ್, ವೈಸ್ ಪ್ರೆಸಿಡೆಂಟ್, ಸೆಕ್ರೆಟರಿ, ಜಾಯಿಂಟ್ ಸೆಕ್ರೆಟರಿ ಇಬ್ಬರು ಇರ್ತಾರೆ, ಅರ್ಬನ್ ಮತ್ತು ರೂರಲ್, ಮತ್ತು ಒಬ್ಬ ಟ್ರೆಷರರ್. ಇಷ್ಟು ಜನ ನಮ್ಮ ಆಡಳಿತ ನಡೆಸುತ್ತೆ, ತಮ್ಮ ಸಂಘದ ಆಡಳಿತ ನಡೆಸುತ್ತೆ. ಮತ್ತು ಹಲವಾರು ಪ್ಯಾನೆಲ್ಗಳು ಮಾಡ್ತೀವಿ ನಾವು, ಡಿಪಾರ್ಟ್ಮೆಂಟ್ ವೈಸ್ ಪ್ಯಾನೆಲ್ಗಳು ಮಾಡ್ತೀವಿ. ಅದಕ್ಕೆ ಆ ಪ್ಯಾನೆಲ್ಗಳನ್ನು ನಮ್ಮ ಸದಸ್ಯರ ತೊಂದರೆಗಳೇನಿರ್ತದೆ ಮತ್ತು ಕೈಗಾರಿಕೆಗಳ ತೊಂದರೆಗಳೇನಿರ್ತದೆ ನಿವಾರಣೆಗೆ ಆಯಾ ಇಲಾಖೆ ಮುಖ್ಯಸ್ಥರೊಡನೆ ಮತ್ತು ಸಂಬಂಧಪಟ್ಟವರೊಡನೆ ಮಾತುಕತೆ ಮಾಡಿ ಆ ತೊಂದರೆಗಳ ನಿವಾರಣೆಗೆ ಸಕಲ ಪ್ರಯತ್ನಗಳನ್ನು ಮಾಡ್ತಾರೆ. ತಾವು ಕೂಡ ಮೆಂಬರ್ಸ್ ಆದವರು ತಮ್ಮ ತೊಂದರೆಗಳು ಏನಿರ್ತದೆ, ಯಾರನ್ನ ಗೌರ್ಮೆಂಟ್ ಅಫಿಷಿಯಲ್ಸ್ ಇಂಟರ್ಪ್ರಿಟೇಷನ್ ಆಗಲಿ ಮತ್ತು ಇಲಾಖೆಗಳಿಂದ ತಮ್ಮ ತೊಂದರೆಗಳು ಏನಾದ್ರು ಆಗಿದ್ದಲ್ಲಿ ಮತ್ತು ತಮ್ಮ ಕೈಗಾರಿಕೆಗಳಿಗೆ ಯಾವ್ಯಾವುದು ಹ್ಯಾಂಡ್ಲೂಮ್ಸ್ ಇರ್ಬೋದು ಮತ್ತು ಬೇರೆ ಬೇರೆ ಥರ ತರಾವರಿ ಕೈಗಾರಿಕೆಗಳಿರ್ತದೆ, ತಮ್ಮ ಈ ಕೈಗಾರಿಕೆಗಳಿಗೆ ಸಂಬಂಧಪಟ್ಟಂಥ ತೊಂದರೆಗಳು ಏನಾದರೂ ಇದ್ದಲ್ಲಿ ಸಂಬಂಧಪಟ್ಟ ಪ್ಯಾನೆಲ್ ಬರೀಬೋದು ಮತ್ತು ನಮ್ಮ ಕಾಸ್ಯ ಕೌನ್ಸಿಲ್ಗೂ ಬರೀಬೋದು ನಾವು. ಮತ್ತು ನಾವು ಪ್ಯಾನೆಲ್ಗೆ ಆಗದಿದ್ದಲ್ಲಿ ನಾವು ನಮ್ಮ ಆಫೀಸ್ ಇರುತ್ತೆ, ನಿವಾರಣೆಗೆ ಪ್ರಯತ್ನ ಮಾಡ್ತೀವಿ. ಮತ್ತು ಪ್ರತಿ ತಿಂಗಳು ನಾವು ಒಂದು ಮ್ಯಾಗಝೈನ್ ಮಾಡ್ತೀವಿ. ಮ್ಯಾಗಝೈನ್ ಕಳಿಸ್ಕೊಡ್ತೀವಿ ಎಲ್ಲ ಮೆಂಬರ್ಸ್ಗೂ ಕೂಡ. ನಮ್ಮ ಚಟುವಟಿಕೆಗಳು ಏನಿರ್ತದೆ ಕಾಸಿಯಾದಲ್ಲಿ ಎವ್ರಿ ಮಂತು ಅದನ್ನೆಲ್ಲ ಅದರಲ್ಲಿ ಮ್ಯಾಗಝೈನ್ ಮೂಲಕ ತಾವು ತಿಳ್ಕೊಳ್ಬೋದು. ಮತ್ತು ನಾವು ಈಗ ದಾಬಸ್ಪೇಟೆಯಲ್ಲಿ KCOE ಅಂತ ಒಂದು ನಾವು ಸೆಂಟರ್ ಆಫ್ ಎಕ್ಸಲೆನ್ಸ್ ಸ್ಕಿಲ್ ಟ್ರೈನಿಂಗ್ಗೆ ಒಂದು ಪ್ರಾಜೆಕ್ಟ್ ಮಾಡ್ತಾ ಇದ್ದೀವಿ. ಸುಮಾರು 32 ಕೋಟಿಗಳ ಒಂದು ದೊಡ್ಡ ಪ್ರಾಜೆಕ್ಟ್ ಅದು. ಈಗಾಗಲೇ ಅರ್ಧದಷ್ಟು ಪೂರ್ಣಗೊಂಡಿದೆ. ಒಂದು ಇದರಲ್ಲಿ 50,000 ಅಡಿಯಷ್ಟು ಒಂದು ದೊಡ್ಡದಾದ ಒಂದು ಎಕ್ಸಿಬಿಷನ್ ಹಾಲ್ ಕೂಡ ನಾವು ಮಾಡಿದ್ದೀವಿ. ಸಣ್ಣ ಕೈಗಾರಿಕೆಗಳಿಗೆ ತಮ್ಮ ಪ್ರಾಡಕ್ಟ್ಸ್ ಡಿಸ್ಪ್ಲೇಗೆ ಒಂದು ಎಕ್ಸಿಬಿಷನ್ ಹಾಲ್ ಮಾಡೋದಕ್ಕೆ ಬೇರೆ ಬೇರೆ ಸ್ಥಳಗಳಲ್ಲಿ ಹೋಗೋದಕ್ಕೆ ಬಹಳ ಎಕ್ಸ್ಪೆನ್ಸಿವ್ ಆಗುತ್ತೆ. ಹಾಗಾಗಿ ನಮ್ಮ ಸಣ್ಣ ಕೈಗಾರಿಕೆ ಉಪಯೋಗಕ್ಕೆ ನಾವು 50,000 ಅಡಿಯಷ್ಟು ದೊಡ್ಡ ಎಕ್ಸಿಬಿಷನ್ ಹಾಲ್ ಮಾಡಿದ್ದೀವಿ. ಹಾಗೆ ಟ್ರೈನಿಂಗ್ ಸ್ಕಿಲ್ ಟ್ರೈನಿಂಗ್ಗೆ ಒಂದು ಸೆಪರೇಟ್ ಒಂದು ಇನ್ಸ್ಟಿಟ್ಯೂಟ್ ಕೂಡ ಮಾಡಿದ್ದೀವಿ. ಅದು ಕೂಡ ಕಟ್ಟಡದ ಚಟುವಟಿಕೆ ನಡೀತಾ ಇದೆ. ಈಗ ಇನ್ನು ಕೆಲವೇ ತಿಂಗಳಲ್ಲಿ ತುಂಬ ಕಂಪ್ಲೀಟ್ ಆಗುತ್ತೆ. ನಾವು ಅದನ್ನು ಕೂಡ ನೋಡ್ಬೋದು. ಈಗಾಗಲೇ ಪ್ರತಿ ತಿಂಗಳು ನಾವು ಇಲಾಖೆಯವರು ಒಂದು ಇಂಟ್ರಾಕ್ಷನ್ ಮೀಟಿಂಗ್ ನಡೀತಾ ಇರ್ತದೆ. ಮತ್ತು ಇಲಾಖೆಗಳ ಮುಖ್ಯಸ್ಥರು ಕರೀತಾ ಇರ್ತೀವಿ, ಬೇರೆ ಬೇರೆ ಎಕ್ಸ್ಪರ್ಟ್ಸ್ ಕರಿತಿರ್ತೀವಿ. ಫಂಕ್ಷನ್ಸ್ ಮೀಟಿಂಗ್ ಮಾಡ್ತಾ ಇರ್ತೀವಿ, ಇಂಟ್ರಾಕ್ಷನ್ ಮೀಟಿಂಗ್. ತಮಗೆ ಅದು ತಿಳುವಳಿಕೆ ನೀಡೋದಕ್ಕೆ ಕೂಡ ತಿಳುವಳಿಕೆ ಹೆಚ್ಚಿಸ್ಕೊಳ್ಳೋಕೆ ಅನುಕೂಲ ಆಗುತ್ತೆ. ತಮ್ಮದು ಏನಾದ್ರು ತೊಂದರೆಗಳಿದೆ ಇಂಟ್ರಾಕ್ಷನ್ ಕೂಡ ಪಾರ್ಟಿಸಿಪೇಟ್ ಮಾಡಿಕೊಂಡು ನಿವಾರಣೆ ಕೂಡ ಮಾಡ್ಕೋಬಹುದು. ಮತ್ತು ಪ್ರತಿ ತಿಂಗಳು ಪರ್ಮನೆಂಟ್ ಆಗಿ ಒಂದು GST ಮೀಟಿಂಗ್ ಮಾಡ್ತೀವಿ. ನಮ್ಮ ಶಂಕರ್ ಅವರು ಇಲ್ಲೇ ನಮ್ಮ ಪ್ಯಾನೆಲ್ ಚೇರ್ಮನ್ ಬಹಳ ಚಟುವಟಿಕೆಗಳಿಂದ ಪ್ರತಿ ಹಲವಾರು ವರ್ಷಗಳಿಂದ ಆ ನಿಟ್ಟಿನಲ್ಲಿ ಕೆಲಸ ಮಾಡಿದ್ದಾರೆ. GST ಸಂಬಂಧಪಟ್ಟ ಏನೇ ಅವರ ನಿವಾರಣೆ ಪ್ರತಿ ತಿಂಗಳು ಕೂಡ ಹೆಲ್ಪ್ ಡೇಸ್ ಕೂಡ ಇಲ್ಲಿ ನಡೆಯುತ್ತೆ. ಈಗ ಹಲವಾರು ಚಟುವಟಿಕೆಗಳನ್ನು ನಾವು ನಡೆಸ್ತಾ ಇದ್ದೀವಿ. 12,500 ಡೈರೆಕ್ಟ್ ಮೆಂಬರ್ ತಮ್ಗೆ ಈಗಾಗಲೇ ನಮ್ಮ ಅಸೋಸಿಯೇಷನ್ ಇದ್ದೀವಿ. 12,500 ಮೆಂಬರ್ ಇದ್ರು ಕೂಡ ನಾವು 6.5 ಲಕ್ಷ ಜನ ನಮ್ಮ ಕೈಗಾರಿಕೋದ್ಯಮಿಗಳು, ಸಣ್ಣ ಕೈಗಾರಿಕೋದ್ಯಮಿಗಳು ಕರ್ನಾಟಕದಲ್ಲಿ ಏನಿದ್ದಾರೆ ಅವರಿಗೆಲ್ಲರ ಪರವಾಗಿ ನಾವು ಕೆಲಸ ಮಾಡ್ತಾ ಇದ್ದೇವೆ. ಹಾಗೆ 128 ಅಸೋಸಿಯೇಷನ್ಸ್ ಕೂಡ ನಮಗೆ ಅಫಿಲಿಯೇಟ್ ಕೂಡ ಆಗಿದೆ. ಇದು ನಮ್ಮ ಸಂಘದ ಒಂದು ನಮ್ಮ KCOE ಪ್ರಾಜೆಕ್ಟ್ ಏನು ಮಾಡ್ತಾ ಇದೆ ದಾಬಸ್ಪೇಟೆನಲ್ಲಿ ಅದರದ್ದು ಒಂದು ಸಂಕ್ಷಿಪ್ತ ಫೋಟೋ. ಅದು ಇದು ಎಕ್ಸಿಬಿಷನ್ ಹಾಲ್ ಕನ್ಸ್ಟ್ರಕ್ಷನ್ ಆಗಿರೋದು 50,000 ಅಡಿದು. ಇದು ನೆಕ್ಸ್ಟ್ ಕನ್ಸ್ಟ್ರಕ್ಷನ್ ನಡೀತಾ ಇರುವಂತ ನಮ್ಮ ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್ ಮತ್ತೆ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್. ಇದು 4.5 acres ಅಷ್ಟು ನಮ್ಮ ದಾಬಸ್ಪೇಟೆ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ನಡೀತಾ ಇದೆ. ಥ್ಯಾಂಕ್ ಯು. ಕಾಶ್ಯದಲ್ಲಿ ವಾಯ್ಸ್ ಪ್ರೆಸಿಡೆಂಟ್ ಆದಂತ ಮತ್ತೆ ಈ ಮೆಂಬರ್ಶಿಪ್ ಸ್ಕ್ರೂಟಿನಿ ಕಮಿಟಿಗೆ ಚೇರ್ಮನ್ ಆದಂತ ರಾಜು ಅವರು ಒಂದು 2 ನಿಮಿಷ ಮಾತಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನ್ಯೂ ಮೆಂಬರ್ಸ್ ಏನಿವತ್ತು ID ಕಾರ್ಡ್ ಡಿಸ್ಟ್ರಿಬ್ಯೂಷನ್ ಇದೆ, ಅದಕ್ಕೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಬೀಯಿಂಗ್ ಎ ಚೇರ್ಮನ್ ಆಫ್ ಕಮಿಟಿ ತಮಗೆ ವೈಯಕ್ತಿಕವಾಗಿ ಸ್ವಾಗತ ಕೊಡ್ತಾ ಇದ್ದೀನಿ. ಈಗಾಗಲೇ ನಮ್ಮ ಪ್ರೆಸಿಡೆಂಟ್ ಮತ್ತೆ ವೈಸ್ ಪ್ರೆಸಿಡೆಂಟ್ ಅವರು ಈಗಾಗಲೇ ನಿಮಗೆ ಎಲ್ಲ ಸಂಕ್ಷಿಪ್ತವಾಗಿ ನಮ್ಮ ಕಾಸ್ಯ ಬಗ್ಗೆ ತಿಳಿಸಿದ್ದಾರೆ. ಅದ್ರ ಜೊತೆಗೆ ಇವತ್ತೇನು ಅವಾರ್ಡ್ ತಗೊಂಡಿದ್ದಾರೆ, ಏನಿವತ್ತು ಅಚೀವರ್ ಅವಾರ್ಡ್ ಏನು ತಗೊಂಡಿದ್ದಾರೆ ಅವ್ರಿಗೂ ಕೂಡ ನಾನು ಪೂರ್ವಕ ಶುಭಾಶಯಗಳನ್ನ ಕೋರ್ತಾ ಈ ಟೈಮಲ್ಲಿ ಇನ್ನು ಹೆಚ್ಚಿನ ಸ್ಫೂರ್ತಿ ನಿಮ್ಗೆಲ್ರಿಗೂ ಬರಲಿ
ಅವ್ರು ಏನು ಕೆಲಸಗಳು ಮಾಡಿದ್ದಾರೆ ಅದೇ ರೀತಿ ನೀವು ಕೂಡ ಕೆಲಸಗಳು ಸಮಾಜ ಸೇವೆ ಇರ್ಬೋದು, ಇಲ್ಲ ಇನೋವೇಷನ್ ಇರ್ಬೋದು, ಇಂಥ ಕಾರ್ಯಕ್ರಮಗಳನ್ನ ಹೆಚ್ಚಾಗಿ ತಮ್ಮ ಇಂಡಸ್ಟ್ರಿಗಳಲ್ಲೂ ಕೂಡ ತಾವು ಕೂಡ ತೊಡಗಿಸ್ಕೊಂಡು ಇಂಥ ಅವಾರ್ಡ್ಗಳನ್ನ ತಗೊಳ್ತಾ ಇರಬೇಕು ಅನ್ನೋದು ನಮ್ಮ ಆಶಯ. ಹಾಗೂ ಈಗಾಗಲೇ ನಮ್ಮ ವೈಸ್ ಪ್ರೆಸಿಡೆಂಟ್ ತಮಗೆ ಹೇಳಿದ್ರು ಕಾಸಿಯಾ ಬಗ್ಗೆ. ಬರೀ ನಾವು ಮೆಂಬರ್ ಆಗೋದು ಹೆಚ್ಚಲ್ಲ, ಮೆಂಬರ್ ಆದ್ಮೇಲೆ ನಮ್ಮ ಕಾಸಿಯಾದಲ್ಲಿ ಏನು ನಿಮ್ಗೆ ಹೆಲ್ಪ್ ಆಗುವಂತ ಕಾರ್ಯಕ್ರಮಗಳು ನಡೆಯುತ್ತೆ ಅಂದ್ರೆ, ಈಗ ಒಂದು ಎಕ್ಸಾಂಪಲ್ಗೆ ನಮ್ಮ ಏನ್ ಕರ್ನಾಟಕ ಗೌರ್ಮೆಂಟ್ ಇರ್ಬೋದು, ಲೋಕಸಭೆ ಇರ್ಬೋದು, ಅದೇ ರೀತಿಯಾಗಿ ನಮ್ಮ ಇಲ್ಲೂ ಕೂಡ ಕೌನ್ಸಿಲ್ ನಡೆಯುತ್ತೆ. ಅದರಲ್ಲಿ ಏನೀಗ ಮಿನಿಸ್ಟರ್ಸ್ ಒಂದೊಂದು ಪೋರ್ಟ್ಫೋಲಿಯೋ ಇರ್ತಾರೆ, ಅದೇ ರೀತಿ ಚೇರ್ಮನ್ಸ್ ಇರ್ತಾರೆ. ಆ ಎಲ್ಲಾ ಚೇರ್ಮನ್ಸ್, ಈಗ ಎಕ್ಸಾಂಪಲ್ ನಮ್ಮ ಉಮಾಶಂಕರ್ GST ಕಮಿಟಿ ಚೇರ್ಮನ್ ಆಗಿದ್ದಾರೆ. ಅವರು GST ಗೆ ಸಂಬಂಧಪಟ್ಟಂತ ಎಲ್ಲ ನಿಮ್ಮ ಇಶ್ಯೂಸ್ ನ ಅಡ್ರೆಸ್ ಮಾಡ್ತಾರೆ. ಎವ್ರಿ ಮಂತ್ ಕೂಡ ಅದಕ್ಕೆ ಏನು ಪ್ರಾಬ್ಲಮ್ಸ್ ರಿಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಇಲ್ಲಿ ಮೀಟಿಂಗ್ ಆಗ್ತಾ ಇದೆ. ಅದರಿಂದ ತಮ್ಮಲ್ಲಿ ನಾನು ಕೇಳೋದಿಷ್ಟೇ, ನೀವು ಮೆಂಬರ್ ಆಗಿದ್ದೀರಿ, ಇಲ್ಲಿ ಕಾರ್ಯಕ್ರಮಗಳಿಗೆ ನಮ್ಗೆ ಕೆಲಸ ಇದ್ದೇ ಇರುತ್ತೆ. ಯಾಕಂದ್ರೆ ಫ್ಯಾಕ್ಟರಿ ಮೇಲೆ 24 ಗಂಟೆ ಕೆಲಸ ಮಾಡೋದು ಕೂಡ ಮುಗಿಯೋದಿಲ್ಲ. ನಮ್ಮ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇಟ್ಕೊಂಡು ಹಾಗೂ ನಿಮಗೂ ಕೂಡ ಉಪಯೋಗ ಆಗುವಂತ ಕಾರ್ಯಕ್ರಮಗಳು ನಡೆಯುತ್ತವೆ. ಆ ಕಾರ್ಯಕ್ರಮಗಳಿಗೆ ತಪ್ಪದೆ ತಾವು ಬರಬೇಕು. ಇನ್ನು ಹೆಚ್ಚಿನ ಮೊತ್ತದಲ್ಲಿ ತಮ್ಗೇನಾದ್ರು ಟೈಮ್ ಇದೆ ಅಂತ ಹೇಳಿದ್ರೆ ತಾವು ಇಲ್ಲಿ ಇನ್ವಾಲ್ವ್ ಆಗ್ಬೋದು, ಸರ್ವಿಸ್ ಆಕ್ಟಿವಿಟೀಸ್ ನಲ್ಲಿ ಇನ್ವಾಲ್ವ್ ಆಗ್ಬೋದು. ಅದಕ್ಕೆ ಯಾರ ಅಭ್ಯಂತರನೂ ಇಲ್ಲ. ಯಾರು ಆಫೀಸ್ ಬೇರರ್ಸ್ ಇರ್ತಾರೆ ಅವ್ರ ಹತ್ರ ನೀವು ಹೇಳ್ಕೊಂಡ್ರೆ ಹಲವಾರು ಕಮಿಟಿಗಳಿದೆ, ಆ ಕಮಿಟಿಗಳಲ್ಲಿ ನಿಮ್ಮನ್ನು ಮೆಂಬರ್ ಆಗಿ ತೊಡಗಿಸ್ತಾರೆ. ನೀವು ಕೂಡ ಕೆಲಸ ಮಾಡಿಕೊಂಡು ಸ್ಟೆಪ್ ಬೈ ಸ್ಟೆಪ್ ನೀವು ಕೂಡ ಮೇಲೆ ಬರ್ಬೋದು, ಹೆಚ್ಚಿನ ಸಂಖ್ಯೆಯಲ್ಲಿ ಕೆಲಸನೂ ಕೂಡ ಮಾಡ್ಬೋದು ಅಂತ ಹೇಳ್ತಾ, ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ನಮ್ಮ ಕಾಸಿಯಾ ಏನು ಫ್ಯಾಮಿಲಿ ಇದೆ ಅದಕ್ಕೆ ನಾನು ಸ್ವಾಗತ ಕೋರ್ತಾ ತಮ್ಮೆಲ್ಲರಿಗೂ ಅಭಿನಂದನೆ ಸೂಚಿಸ್ತಾ ಎರಡು ಮಾತಾಡೋದಕ್ಕೆ ನಮಗೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಆಫೀಸ್ ಬೇರರ್ಸ್ಗೂ ವಂದಿಸಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕನ್ನಡ. Before we move on to the certificate and ID card distributions, there is one technical and information session. We welcome GT Kannan, a founder and CEO of Elevate Business Solutions Private Limited. So you can just take the sessions of technical and information for 10 minutes. I'm very much delighted to see and hear a lot of activities that has been going on with CASIA, and literally felt today is a greater opportunity for me to come and participate in this. Thank you for giving an opportunity for me to be here, sir. Okay. Yeah, I thank CASIA President, sir. Mr. Rajagopal, sir. Shashidhar Shetty, sir. President Shashidhar Shetty, sir. And Mr. Rajagopal, Vice President, sir. And Mr. Nagaraju, sir. Shriyans Kumar Jain, Joint Secretary, sir. And Mr. Raju, sir, Chairman. And Maleshwar Gowda, Treasury, sir. Okay. I feel honored to be present this evening in front of so many new distinguished members enrolled today with CASIA. I wish all the entrepreneurs who are present here to benefit from drive emphasized by CASIA for MSME companies. For us also, this is the first time to be present in CASIA. And somewhere we found that we are also connected with connected with the MSME companies for our services, that what we do. We call it as a CFO services. I will come back to you and explain you how this CFO services is going to help you in this, especially for MSME companies. I feel good to connect with a premier institute like CASIA because our focus is also to support MSME companies in handholding all the financial challenges faced by the companies for growth with great entrepreneur vision and mission. In our experiences, sir, handling financials
challenges of the company and the country is same as how you manage a group. All depends on like what is our earning capacity? Are you prepared to scale up? If yes, how much you can scale up? You have freedom to decide what you want, when you want, how much to spend, whether to invest and spend from own funds or borrowed funds. What satisfaction we get from the efforts that we put in. What are you building up the company? How much you wanted to value at the end of the day for your business? Does the team you are building has a succession plan to carry out the dream and the wishes to this space that you brought in? If you ask all these questions, answer is yes and no. Okay, because this is an experience that we are getting it. Presently, we are here to explain our services that can help you to achieve your dream and the visions and missions as said. In short, we bring the complex situation to a simple understanding to achieve your dreams. I want to mention one quote from Ramana Maheshwari book, that is Practice of Self-Enquiry. He talks about the power of numbers. One should act in the world like an actor on the stage. One should act in the world like an actor on the stage. In all action, there is in the background that real self as underlying principles. Remember that and act on. We have to bring vibration force with the numbers in an organization. I want to explain what is the CFO services that what you are talking about today. CFO services, all of you must have come to know that there is a general manager finance, vice president finance, vice president finance, and CFO, chief financial officer. These are the people who are reporting directly to the promoters of an organization, and they take care of the entire financial functions of an organization. This could be for a smaller company. The designation may be anything. Somebody call as a finance manager, somebody call as anybody who is reporting to the promoters of the company. They would have to be very much cautious about in supporting the promoter's vision and mission of the company. Okay, what we are doing is today if you look at it, the situations are situations are very complex, and all the time lot of dynamics are involved, and we also come across the situations like COVID, demonetizations, so many issues are coming up. I am not able to understand how many companies are prepared to overcome all this kind of known situation, unknown situations. Okay. ಸ್ವಲ್ಪ ಕನ್ನಡದಲ್ಲಿ ಮಾತಾಡಲಿ ಎಲ್ಲ ಮಾತಾಡ್ತೀನಿ ಸರ್, ಮಾತಾಡ್ತೀನಿ. ಎಲ್ಲರಿಗೂ ಅರ್ಥ ಆಗುತ್ತೆ ಸರ್. ಸ್ವಲ್ಪ ರಿಲೆವೆಂಟ್ ಯಾಕಂದ್ರೆ ಟೈಮ್ ಕಡಿಮೆ ಇದೆ ನಿಮಗೆ. ಕನ್ನಡದಲ್ಲಿ ಮಾತಾಡ್ತೀನಿ. ಓಕೆ. ಈಗ ಸುಮಾರು ಕಂಪನೀಸ್ ಸೆಂಟ್ರಲ್ ಅವಾಗ ಕನ್ನಡ ಸೇರಿಸಿದ್ರೆ ಫುಲ್ ಕನ್ನಡ. ಓಕೆ. ಸುಮಾರು ಕಂಪನೀಸ್ they wanted ಈಗ SME ಕಂಪನೀಸ್ ಅಲ್ಲಿ ತುಂಬಾ ಗ್ರೋತ್ ಪೊಟೆನ್ಷಿಯಲ್ ಇಸ್ ವೆರಿ ಹೈ. ಇವರಿಗೆ ಬೇಕಾಗಿರೋದು ಗುಡ್ ಫೈನಾನ್ಷಿಯಲ್ ಅಡ್ವೈಸರ್. ಓಕೆ, ಇಟ್ ಇಸ್ ಕಾಲ್ಡ್ CFO. ಈಗ ಇವ್ರಿಗೆ ಬೇಕಾಗಿರೋದು ಅಡ್ವೈಸರ್ ಏನಂದ್ರೆ ಎವ್ರಿ ಸಿಚುವೇಶನ್ ದೇ ಹ್ಯಾವ್ ಟು ಕೀಪ್ ಅಡ್ವೈಸಿಂಗ್. ಇಫ್ ಯು ವಾಂಟೆಡ್ ಟು ಹೈರ್ ಒಂದು CA ಅಂತ ಹೈರ್ ಮಾಡಬೇಕಂದ್ರೆ the cost is very high. They have to pay about 1.5 lakh. Okay, they don't bother about whether it is a SME company or MSME companies or large company. They have a certificate, so-called CA or cost accountant. They will expect the company to pay you 1.5 lakh or 2 lakh. What we do is we found that there is a growth potential is very high for an SME companies. ಈ SME companies ಅಲ್ಲಿ 1.5 lakh ಎಲ್ಲ ಪೇಮೆಂಟ್ ಮಾಡಕ್ ಆಗೋದಿಲ್ಲ. ನಾವು ಈಗ ಇನ್ನೂ ಒಂದು ಏನೇ ಆಗ್ತಾ ಇದೆ ಅಂದ್ರೆ ಈ ಕಂಪನೀಸ್ ಅಲ್ಲಿ ಅಕೌಂಟಿಂಗ್ ಒಂದು ಫೈನಾನ್ಸ್ ಒಂದು ಡಿವೈಡ್ ಆಗ್ತದೆ. ಓಕೆ, ದಟ್ ವಿ ಶುಡ್ ಅಂಡರ್ಸ್ಟ್ಯಾಂಡ್ ಸರ್.
ಈಗ ಅಕೌಂಟಿಂಗ್ ಬಂದು ಮೋಸ್ಟ್ ಆಫ್ ದ ಕಂಪ್ನಿ MSME ಕಂಪ್ನೀಸ್ ಅಲ್ಲಿ ಅಕೌಂಟಿಂಗ್ಸ್ ಎಲ್ಲ ಬಂದು chartered accountants they will take care of it. We don't have to bother because it's something called a post-mortem job. But when it comes to one financial aspect too, idu bandu lot of financial engineering has to be done to see that you overcome the challenges, you do a proper planning, you take a prudent step in each and every activity for you to grow. So we do this kind of services at a very nominal prices, okay. We have put different levels of services, level 1, level 2, level 3, level 4, level 5, we have put in like that. Now each level is, basically this level bandu fix agirodu ella companies gu shoot agbodu anta. I have given the brochure to all of you. Maybe enadu requirement enadu idre directly you can reach to me, then we will explain to you because the time is very short. I cannot take too much of time on this. Okay sir. So this is what is all about the CFO services. Here we have built up a lot of tractions in this. Sumar companies enagidave, when we signed up the contract, 20 crores company has grown up to 64 crores companies in span of 4 years time. ಈಗ ಅವ್ರಿಗೆ ತುಂಬಾ ಚಾಲೆಂಜಸ್ ಇತ್ತು. ಏನಾಯ್ತಂದ್ರೆ ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ 20 crores ಅಲ್ಲಿ 6.4 crores ವರ್ಕಿಂಗ್ ಕ್ಯಾಪಿಟಲ್ ಇತ್ತು ಸರ್. Now here 64 crores and 6.4 crores is working capital, they are managing it. How it is possible? I won't say it is because of us what we are doing it. It is more important is nangottadage ella promoters they are showing lot of interest in what we do an analysis and each and everything. Product profitability ಮಾಡ್ತೀವಿ, customer profitability ಮಾಡ್ತೀವಿ, and we try and understand your nuances of the business. So ನಮ್ದು major focus ಏನಂದ್ರೆ top line growth potential ಇದ್ರೆ we are the first person to support you financially to grow this organization. Okay, and other focus ಏನಂದ್ರೆ we don't want the companies to suffer taking a more loan from a bank, putting all your assets or the collateral that, all your personal property into a business and getting into a problem later on. So what we do is we understand where are you coming from, your vision your mission we take care of your cash flow crisis situations now handle ಮಾಡ್ತೀವಿ. ಸುಮಾರು ಕೋವಿಡ್ time ಅಲ್ಲಿ we have published a lot of articles on how to overcome ಅಂತ. ಆ time ಅಲ್ಲಿ we got a very good responses to overcome this situation on the cash flow. So our focus is to see that you grow on the top line of an organization, you improve your profitability, and you bring into a situation where internal sources of fund is being used effectively to have your growth rather than borrowing the fund from the bank. Because we strongly feel that your internal rate of return is higher in your business than going and taking a money from somebody else or going in foreign investments. We also do an equity funding. We also do one debt funding in this CFO services. And another company, what I can tell you is, there is a company which is about 100 crores. Initially, I thought my CFO services is fit for only SME and MSME companies. But going there, I understand that this is fitting even for 400, 500 crores companies also. Because the person who is so called a CFO has to have 100% knowledge about each and every aspect of things that is going on in the country, when the practical experiences, he has to go along with the promoters' visions and then have to deliver everything. That's how we come and we make it a total differences in this aspect. Okay, that's all about services, and even we have a merger and acquisition. Merger and acquisitions also we do. We have done about 5 companies so far with the size of about 20 crores to 140 crores of M&A transactions. Okay. I just want to, I think my time is still there, sir. Okay. Okay. Thank you very much, sir. I think I don't want to take much time because I was okay, thank you very much, sir, again. And I wish all of you can contact us. I think we have given a brochure, we have given our introduction letter, and probably you can, whenever you have a time, you can go and see the website. Please do contact us for any help is required from your side. Okay, thanks a lot, sir. What is the minimum turnover? What is the
minimum turnover company. We start from, we don't have any limitation for minimum turnover. But what we do is, even startup company which has got a high potential to concept is good, then we will support them. But when you look at it, our mind always sets that 110 crores is always good for us to support. Because sir, there are some companies that top line grow after complex situations bartane. As a CFO, what you can support? Suppose 10 crores in the 4 years only, 200 crores bandre, we are there to support you. Get my point, sir? You get 10 crores next year only, 2 crores like today, what we can do? We cannot do anything on that. Okay, so we identify the high potential growing companies. Even startup companies, very frankly, I'm telling you, all the startup companies, they come and they tell us 150 crores valuations, can you do a funding? They come with a 2 to 3 papers, sir. They'll say that 150 crores valuation agata. Can you bring the money? When you look at the concept, sir, I used to take the people to an investors. When the intelligent question being asked by an investor, so-called an CA, being an investor, then they could not able to explain the technical aspect of it. So we do a lot of due diligences. Once we say it is doable forever. So there's more questions, you can just discuss at the coffee and coffee break time. And we are running short of the time. I think we'll just move on to the next program. Thank you, sir. Thanks a lot. I request to Kannan to just accept a small memento and one felicitation. Now this membership card distribution and certificate distribution will have 2 sessions. We'll distribute for a few members since more members are there. We'll take some coffee break, then again we'll restart. Okay, and I just call 5 members each at a time, and I request them to just assemble here so that the quick distribution can happen. Now I request ER Industries, the membership number A0942, A0945, ICD Business Corporation, A0947, Adanta Technologies Private Limited, the next then A0950 Ashwath Narayana, then A0951 Avani Organic, next 5 members. A0953 Arvind Associates, Ashwath Narayana is the next batch, next 5 members. Please, no. Where is Avani? Ambika Enterprise. Personal name ಅಲ್ಲ ಆ ಕಂಪನಿ ಹೆಸರು ಬರ್ತಾರೆ ಇಲ್ಲಿ ಎಲ್ಲ